ಈ ಚುನಾವಣಾ ಕ್ಯಾಂಡಿಡೇಟ್ಸ್ ಇದ್ದಾರೆ. 15 ಜನರು MLA ಆಗಲ್ಲ. ಯಾರು ಅತಿ ಹೆಚ್ಚು ಮತ ಅವರು MLA ಆಗ್ತಾರೆ ಹೋಗುದು. ಆದ್ರೆ 5 ವರ್ಷಗಳ ಹಿಂದೆ MLA ಆಗಿ KJ ಜಾಧವ್ ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಏನು ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಕಡೆ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ. ಪದ್ಮಾವತಿ 32 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿರೋ ಪದ್ಮಾವತಿ ಬಿಜೆಪಿ ಕ್ಯಾಂಡಿಡೇಟ್ ಯಾವಾಗ ಆಗ KJ ಜಾಧವ್ 75 ಭಾಗ ಸುಸ್ತಾಗಿ ಮನೆಯಲ್ಲಿ ಕೂತಿದ್ದಾರೆ. ಆದ್ರೂ ಸಹ ನಾವು ಹೇಳ್ತಾರೆ ನಮ್ಮವೆಲ್ಲ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಓವರ್ ಕಾನ್ಫಿಡೆಂಟ್ ಇಲ್ದಿನ ನಾವು ಕೆಲಸ ಮಾಡಬೇಕು, ಚುನಾವಣೆ ಎದುರಿಸಬೇಕು. ಇವತ್ತು ಚುನಾವಣೆ, ಈ ಚುನಾವಣೆಗೆ ಏನಾಗ್ತದೆ ಬೇಕಾಗಿದ್ರೆ ನಮ್ಮ ತಂದು ಕೊಡ್ತಾರೆ. ಪದ್ಮಾವತಿ ಹೇಳ್ತಾ ಇದ್ರು FC ಶ್ರೀನಿವಾಸ ಸಪೋರ್ಟ್ ಮಾಡ್ತಾ ಇಲ್ಲ, FC ಶ್ರೀನಿವಾಸ ಬೇರೆ ತರ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಾರೆ. ಅದೇ ಹೇಳ್ಬೇಕಾಗಿ ಯಾರು ಅದೇ ರೀತಿಯಾಗಿ ಇನ್ನೊಬ್ಬರು ಒಂದೊಂದು ಮನೆ ಹೇಳ್ಬೇಕು. ಈ ರೀತಿ ಈ ಗಾಳಿ ಸುದ್ದಿಗಳು ಆಪ್ಸಿ ನಮ್ಮ ಮನೆ ಕಿತ್ತಾಟ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನನಗೊಂದು ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ನಾನು 5 ದಿವಸದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಹೆಣ್ಣು ಸಹ 8 ಕಿಲೋಮೀಟರ್ 10 ಕಿಲೋಮೀಟರ್ ಬಿಸಿಲಲ್ಲಿ ನಡೀತಾ ಇದ್ದಾರಲ್ಲ, ಅವ್ರು ನಡೀತಾ ಇರೋದು ಏನಿಗೆ? ಬಿಸಿಲಲ್ಲಿ 8 ಕಿಲೋಮೀಟರ್ 10 ಕಿಲೋಮೀಟರ್ ನಡೆಯೋದು ಅಷ್ಟು ಸುಲಭ ಅಲ್ಲ. ಅದು ಉತ್ಸಾಹದಿಂದ ನಡೀತಾ ಇದ್ದು ನೋಡಿದ್ರೆ ಅವರಿಗೆ ಪದ್ಮಾವತಿನ ಗೆಲುವಿಗೆ ನಾವೇ ಕ್ಯಾಂಡಿಡೇಟ್, ಪದ್ಮಾವತಿನ ಕ್ಯಾಂಡಿಡೇಟ್ ನಾವೇ ಕ್ಯಾಂಡಿಡೇಟ್ ಅಂದ್ಬಿಟ್ಟು ನನ್ನ ಬಿಜೆಪಿಯ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೋರಾಟ ಮಾಡ್ತಾ ಇರೋದು ನೋಡಿದ್ರೆ ನನಗೆ ನಿಜಕ್ಕೂ ಆಗ್ತಾ ಇರ್ತಕ್ಕಂಥ ಆನಂದ ಅಷ್ಟಿಷ್ಟ ಅಲ್ಲ. ಚುನಾವಣೆ ಬರ್ತದೆ, ಚುನಾವಣೆಗೆ ಬಂದಾಗ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಆಯ್ತು ಮಾಡ ನಮ್ಮ ಪಕ್ಷ ಕ್ಯಾಂಡಿಡೇಟ್ ಆಯ್ತು, ಮನೆ ಮನೆಗೆ ಹೋಗೋಣ, ಮಾರ್ಕೆಟ್ ಮಾಡೋಣ, ವೋಟರ್ ಸ್ಲಿಪ್ ಕೊಡೋಣ, ವೋಟ್ ಹಾಕಿ ಅಂತ ಹೇಳೋಣ. ಈ ರೀತಿ ಚುನಾವಣೆಯನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಆದ್ರೆ ಈ ಬಾರಿ ಪದ್ಮಾವತಿನ ಶತಾಯ ಇನ್ನಾಗ್ತಾ ಇದ್ದೀವಿ, ಇನ್ನಾಗ್ತದೆ.